ನೋಡಿ, ಯಾವುದೇ ಕೆಲಸ ಸಿಗಬೇಕು ಅಂತಂದರೂ ಕೂಡ, ಅಥವಾ ಯಾವುದೇ ಒಂದು ಮದುವೆ ಆಗಬೇಕು ಅಂತಂದರೂ ಕೂಡ, ಅಥವಾ ಏನೇ ಒಂದು ಆಸೆಗಳು ಈಡೇರಬೇಕು ಅಂತಂದರೂ ಕೂಡ ನಿಮಗೆ ಮನಸ್ಸಿನಲ್ಲಿ ಆಸೆ ಉಂಟಾಗಬೇಕು, ಮನಸ್ಸಿನಲ್ಲಿ ಒಂದು ಶಕ್ತಿ ಬರಬೇಕು. ಅದು ಆತ್ಮಶಕ್ತಿ ಅಂತ ಹೇಳ್ತಾರೆ. ಮನಸ್ಸಿದ್ದರೆ ಮಾರ್ಗ ಗೊತ್ತಲ್ಲ, ಬರಬೇಕು. ಹೇಗೆ ಬರಬೇಕು, ಯಾವ ವಿಚಾರ, ಹೆಂಗೆ ಆತ್ಮಶಕ್ತಿನ ಹೆಚ್ಚಿಸ್ಕೊಂಡ್ರೆ ಏನನ್ನು ಬೇಕಾದ್ರೂ ಸಾಧನೆ, ಎಂಥ ಕಠಿಣವಾದಂಥ ಒಂದು ಕೆಲಸವನ್ನು ಸುಲಭವಾಗಿ ಮಾಡಿಬಿಡಬಹುದು. ಮನಸ್ಸಿಗೆ ಹಂಗೆ ಇಂಥದ್ದು ಒಳ್ಳೇದಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಥರ ಭ್ರಾಮರಿ ಪ್ರಾಣಾಯಾಮನ 3 ಬಾರಿ ಮಾಡ್ತು ಅಂತಂದರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತು ಅಂತಂದರೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗೇ ಆಗುತ್ತೆ. ಆತ್ಮಶಕ್ತಿ ಜಾಸ್ತಿ ಇದೆ. ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿ ಬೇಕಾದದನ್ನು ಪಡಿಬಹುದು. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ. ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುರ್ವಿಂಶವತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಶಸ್ತಿ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂತಂದರೆ, ಲಿಂಗ ಮುದ್ರೆ ಅಂತಲೇ ಲಿಂಗ ಮುದ್ರೆಯನ್ನು ಮಾಡ್ತಂದರೆ ಉಬ್ಬಸ ಜಾಸ್ತಿ ಏದುಸಿರು ಬರ್ತಾ ಇರುತ್ತಲ್ಲ, ಆ ಉಬ್ಬಸ ಅನ್ನೋಂಥದ್ದು ಕಂಪ್ಲೀಟಾಗಿ ನಿವಾರಣೆ ಆಗಿಬಿಡುತ್ತದೆ ಅಂತಲ್ಲ. ಉಬ್ಬಸ ಹೇಗೆ ಅಂತ ಹೇಳಿದ್ರೆ, ಎಲ್ಲ ನೋಡಿ, ಹೀಗೆ ಚಿನ್ಮುದ್ರೆ ಇಟ್ಕೊಳ್ಳಿ ಎಡಗಡೆ, ಮತ್ತು ಬಲಗೈ ಒಳಗಡೆ ಹಿಂಗೆ ಸಾಗಿಸಿ ಎಲ್ಲ ಹಿಂಗೆ ನೋಡಿ, ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ಹೆಬ್ಬೆರಳನ್ನ ಹಿಂಗೆ ಇಟ್ಕೋಬೇಕು. ಥಮ್ಸಪ್ ಒಳಗಡೆ ಇಟ್ಕೊಳ್ಳಿ, ಎಲ್ಲ ಬೆರಳುಗಳನ್ನ ಹಿಂಗೆ ತಾಗಿಸಿ ಬಲಗೈನ ಹೆಬ್ಬೆರಳು ಹಿಂಗೆ ಇರಬೇಕು ನೋಡಿ. ಇದು ಲಿಂಗ, ಇದು ಮತ್ತು ಇದು ಪಾಣಿಬಟ್ಲು ಅಂತಲ್ಲ, ಇದು ಲಿಂಗಾಕಾರದಲ್ಲೇ ಬರುತ್ತೆ. ಈ ಒಂದು ಲಿಂಗಾಕಾರದ ಕೇವಲ 10 ನಿಮಿಷಗಳ ಕಾಲ ಮಾಡುತ್ತದೆ ಸಾಕು. ಉಬ್ಬಸ ಮತ್ತು ಏದುಸಿರು ಸಂಪೂರ್ಣವಾಗಿ ಶಮನ ಆಗಿಬಿಡುತ್ತದೆ. ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತಲ್ಲ. ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಒಳ ಮನಸ್ಸು, ಅಂತರಾತ್ಮ, ಆತ್ಮ ಅಥವಾ ಒಳಗಡೆ ಇರುವಂಥ ಪರಮಾತ್ಮ ಅಥವಾ ಯೂನಿವರ್ಸ್ ಎನರ್ಜಿ, ನೀವು ಮನಸ್ಸಿನ ಒಂದು ಭಾವನೆ ಇದೆಯೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಅದು ಸಬ್ಕಾನ್ಷಿಯಸ್ ಮೈಂಡ್ ಇದೆಯೋ, ಅದು ಆ ಒಂದು ಸಬ್ಕಾನ್ಷಿಯಸ್ಗೆ ಸುಳ್ಳು ಅದು ಯಾವುದು, ನಿಜ ಯಾವುದು ಅನ್ನೋಂಥದ್ದೇ ಗೊತ್ತಿಲ್ಲ. ನೀವು ಫೀಡ್ ಮಾಡ್ತೀರಾ ಅದೇ ನಿಂತ್ಕೊಳುತ್ತೆ. ಏನೇ ಕಳ್ತನ ಮಾಡಿ ಫೇಮಸ್ ಆಗೋದ್ರೆ ಕಳ್ತನ ಮಾಡಿ ಅವನು ಫೇಮಸ್ ಆಗ್ತಾನೆ, ಭಾವನೆ ಆ ಥರ ಹೇಳುತ್ತೆ. ಅವನಿಗೇನೋ ಒಂದು ಖುಷಿ. ರೋಡಿಸಮು ಭಾಳಷ್ಟು ಜನ ರೋಡಿಗಳು ಏನು ಮಾಡ್ತಾರೆ ಅಂತಂದರೆ, ಮನೆ ಮುಂದೆ ಇರೋಂಥ ಕಾರ್ಗಳನ್ನೆಲ್ಲ ಹೊಡೆದಾಕೋದು, ಆಗೇನೋ ಒಂದು ಕ್ರೇಜ್. ಮಧ್ಯರಾತ್ರಿ ಬಂದು ಹೊಡೆದಾಕ್ಬಿಟ್ಟು ಹೋಗ್ಬಿಡು, ಎಲ್ಲ ಕಾರ್ನೂ ಡ್ಯಾಮೇಜ್ ಮಾಡೋವಂಥದ್ದು. ಅವ್ರಿಗೇನೋ ಒಂದು ಖುಷಿ ಸಿಗುತ್ತೆ. ಆದರೆ ಏನು ಮೇಯ್ನಾಗಿ ಅಂತ ನಾವು ನೋಡೋದೈತೆ ಅಂತಂದರೆ, ಈ ನಾಲಿಗೆ, ಅದಕ್ಕೆ ಹೇಳ್ತಾರೆ ನಾಲಿಗೆ ಶುದ್ಧವಾಗಿರಬೇಕು ಅಂತ. ಈ ಮಾತಿನ ಬರದಲ್ಲಿ ನಾವು ಏನೋ ಒಂದು ಈಗ ಅದಕ್ಕೆ ಹೇಳ್ತಾರೆ, ನಿಮ್ಮನ್ನು ನೀವು ಅಸಹ್ಯ ಪಟ್ಕೋ, ನೀವು ಕಡೆ ಮುಖ ನೋಡಿ ನಾನು ಚೆನ್ನಾಗಿಲ್ಲ ಅಥವಾ ಅಂತ ಅಂದ್ಕೊಂಡ್ರೆ ನಿಮ್ಮ ದೇಹ ಹಂಗೇ ಆಗುತ್ತೆ. ನಾನು ತುಂಬ ಚೆನ್ನಾಗಿದ್ದೀನಿ, ಇನ್ನಷ್ಟು ಚೆನ್ನಾಗಾಗಬೇಕು ಅಂತ ನಮ್ಮ ದೇಹ ಹಂಗೆ ಆಗ್ತಾ ಬರುತ್ತೆ. ಚೆನ್ನಾಗಿ ಆಗ್ತಾಯಿದ್ದೀನಿ ಅಂತ ನೆನೆಸ್ಕೊಂಡ್ರೆ ಅದು ಹಂಗೆ ನೆನೆಸ್ಕೊಳ್ಳುತ್ತೆ. ಅಂದರೆ ಸಬ್ಕಾನ್ಷಿಯಸ್ ಲೆವೆಲ್ಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಸುಳ್ಳು, ನೀವು ಏನು ನೆನೆಸ್ಕೋತೀರೋ ಅದು ಹಂಗೆ ಆಗ್ಬಿಡುತ್ತೆ. ಅದೆಲ್ಲ ನೀವು ನೋಡಿಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ, ಚೆನ್ನಾಗೇ ಆಗ್ತಾ ಹೋಗ್ತೀನಿ, ಅಯ್ಯೋ ಯಾಕೋ ಕೆಡ್ತಾಗ್ಬಿಟ್ಟಿದ್ದೀನಿ ನಾನು ಅಂತಂದರೆ ನೀವು ಕೆಡ್ತಾಗೆ ಹೋಗುತ್ತೆ. ಅದು ಆ ಥರ ಮನಸ್ಸು ಕ್ರಿಯೇಟ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಸಬ್ಕಾನ್ಷಿಯಸ್ ಮೈಂಡ್ಗೆ ಸುಳ್ಳು ಮತ್ತು ಸತ್ಯದ ನಡುವೆ ಇರುವಂಥ ವ್ಯತ್ಯಾಸ ಗೊತ್ತಿಲ್ಲ. ನಾವು ಯಾವುದನ್ನು ಕೂಡ ಇಮ್ಯಾಜಿನ್ ಮಾಡಿಕೊಳ್ಬೇಕು ಅಂತಂದರೂ ಕೂಡ ಒಳ್ಳೆಯದನ್ನು, ಒಳ್ಳೆಯದು ಪಿಕ್ಚರನ್ನು ನೆನೆಸ್ಕೋಬೇಕು, ಒಳ್ಳೆಯದನ್ನು ನೆನೆಸ್ಕೋಬೇಕು. ನಾನು ಹೆಂಗೋ ಒಂದು 2 kg ಚಿನ್ನ ಮಾಡಿಸ್ಕೋಬೇಕು, ಚಿನ್ನ ಒಡವೆಗಳು ಹಾಕ್ಕೋಬೇಕು ಅಂತ ಅಂದ್ಕೊಂಡು ಅದಕ್ಕೆ ನೀವು ಏನು ಬೇಕಾದ್ರೂ ಕಷ್ಟಪಡೋಕೆ ಹಿಡಿತೀರ. ಕಳ್ತನ ಮಾಡ್ತೀರ, ಸುಳ್ಳು ಹೇಳ್ತೀರ, ಮೋಸ ಮಾಡ್ತೀರ ಅಂತಂದರೆ ಆ ಭಾವನೆಗೋಸ್ಕರ ಬದುಕ್ತಾ ಇದ್ದೀನಿ ಮನುಷ್ಯ, ವ್ಯಕ್ತಿ. ಹಂಗೆ ಬೇಕಾದ್ರೆ ದುಡ್ಡು ಸಬ್ಕಾನ್ಷಿಯಸ್ಸಲ್ಲಿ ಅದು ತಂದು ಕೊಡುತ್ತೆ. ಬಟ್ ಈ ಸುಳ್ಳು ಮತ್ತು ಅದು ವ್ಯತ್ಯಾಸ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ
ನೆನೆಸ್ಕೊಳ್ಬೇಕು, ಇದು ಮಾಡಬಾರ್ದು, ಇದು ಮಾಡೋದು ತಪ್ಪಾಗುತ್ತೆ, ತಕ್ಕವಾಗುತ್ತೆ ಅಂತ ಹೇಳ್ಕೋದಾಯ್ತು ಅಂತಂದರೆ ಅದನ್ನು ವಿಜುವಲೈಸ್ ಮಾಡ್ತು ಅಂತಂದರೆ ನೀವು ಅದು ನಿಮಗೆ ಅದು ನಡೆಯುತ್ತೆ. ಹಾಗಾಗಿ ಅದು ಹೆಂಗಾಗ್ಬಿಡುತ್ತೆ, ಇದು ಹೆಂಗಾಗ್ಬಿಡುತ್ತೆ ಅಂತ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಳ್ಳದೆ ನೀವು ಧೈರ್ಯವಾಗಿ ನೀವು ನನಗೆ ಒಳ್ಳೇದು ಆಗಬೇಕು ಅಂತ ಅಂದ್ಕೊಂಡೆ ಸಬ್ಕಾನ್ಷಿಯಸ್ ಲೆವೆಲ್ ಅದು ಒಳ್ಳೇದು ಮಾಡೇ ಮಾಡುತ್ತೆ. ಅದೇ ಭಾವನೆಗಳನ್ನು ಇಟ್ಕೊಂಡು ಅಥವಾ ಕೆಟ್ಟ ವಿಚಾರಗಳನ್ನ ಮಾಡಿ ಮಾಡ್ತಾನೆ ಒಂದು 10 ವರ್ಷ ಜೈಲಿಗೆ ಹೋಗಿ ಆಮೇಲೆ ಕಳ್ತನ ಮಾಡಿ ಪೊಲೀಸವ್ರಿಗೆ ಸಿಕ್ಕಾಕೊಳ್ಳದೆ ಅವ್ರ ಊರವ್ರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಸಿಕ್ಕಿದವ್ರಿಗೆಲ್ಲ ಕಾಸು ಕೊಟ್ಕೊಂಡು ನೆಮ್ಮದಿಯಾಗಿದ್ದಾನೆ ಅಂತಂದರೆ ತಪ್ಪು ಅಂತ ಗೊತ್ತಿದ್ರೂ ಕೂಡ ಒಳ ಮನಸ್ಸಿಗೆ ಗೊತ್ತಿಲ್ಲ. ಹಾಗಾಗಿ ನೀವೇನಂತಂದರೆ ಒಳ್ಳೆ ಇಮ್ಯಾಜಿನ್ ನೆನೆಸ್ಕೊ, ಒಳ್ಳೆ ಭಾವನೆಗಳನ್ನು ಇಂಥದ್ದು ಆಗಬೇಕು ಅಂತ ನೆನೆಸ್ಕೊತು ಅಂತಂದರೆ ಅದಂಥದ್ದೇ ಸಬ್ಕಾನ್ಷಿಯಸ್ ಲೆವೆಲು ಮಾಡುತ್ತೆ. ಇಲ್ಲ ವಿಶೇಷವಾದಂಥದ್ದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ದುಡ್ಡೇ ಉಳಿತಾ ಇಲ್ಲ, ಎಷ್ಟೊಂದು ಕಮಿಟ್ಮೆಂಟ್, ಏನೇನೋ ಮಾಡಬೇಕು, ಫೀಸ್ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಯಾರಿಗೂ ದುಡ್ಡು ಕೊಡಬೇಕು, ಇನ್ನೇನೋ ಟ್ರೀಟ್ಮೆಂಟ್ ಕೊಡಬೇಕು, ಇದು ಎಲ್ಲದಕ್ಕೂ ಸಾಲ್ತಾನೆ ಇಲ್ಲ ಗುರುಗಳೇ ಅಂತ ಇದ್ದಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ. ಕೊಡೋರಿಗೆ ಕೊಟ್ಬಿಡ್ತೀರಾ, ಬರುವಂಥ ದುಡ್ಡು ಬಂದುಬಿಡುತ್ತೆ. ಇನ್ನಷ್ಟು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅತಿಯಾದ ಸಾಲನೂ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ. ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಸೈಟ್ ಇದೆ ಭಾಳಷ್ಟು ಜನ ಹೇಳ್ತಾರೆ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಮನೆ ಕಟ್ಕೊಂಡು ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು MBA ಅದು ಇದು ಏನೋ ದೊಡ್ಡದಾಗಿ ಓದಬೇಕು ಅಂತ ಇದ್ದಾರೆ, ಚೆನ್ನಾಗಿ ಓದ್ತಾರೆ, ಆದರೆ ಫೀಸಿಗೆ 7-8 ಲಕ್ಷ ಖರ್ಚಾಗ್ತದೆ. ಇಲ್ಲ ಗುರುಗಳೇ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು, ಒಳ್ಳೊಳ್ಳೆ ಸಂಬಂಧ ಬರ್ತದೆ, ಒಂದು 15-20 ಲಕ್ಷ ಬೇಕು. ಅದಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಹೆಂಗೋ ನಡ್ಕೊಂಡು ಹೋಗ್ತಾಯಿದೆ. ಅಂಥವ್ರಿಗೂ ಕೂಡ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮನ್ನು ಕೈ ಹಿಡಿಯುತ್ತೆ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಅದೆಲ್ಲ ಅದ್ಭುತವಾದಂಥ ಯಂತ್ರ. ಯಾವುದು ಹಣಕಾಸಿನ ಸಮಸ್ಯೆ ಏನಾದ್ರು ಇದೆ ಅಂತಂದರೆ, ನಿಮ್ಮ ಮನೇಲಿ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಮರೆತು ಬಿಡಿ ಹಣಕಾಸಿನ ಸಮಸ್ಯೆನ. ನೀವು ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ತೊಗೊಂಡಿದ್ದೇ ಆಯಿತು ಅಂತಂದರೆ ಹಣಕಾಸಿನ ಬಗ್ಗೆ ಚಿಂತನೆ ಮಾಡಿಬಿಡಿ, ಹೆಂಗೋ ದುಡ್ಡು ಬರುತ್ತೆ, ಹೆಂಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ನಾನು ಹೇಳ್ತಾ ಇರೋವಂಥದ್ದು ಏನೊಂದು ಉತ್ಪ್ರೇಕ್ಷೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಸತ್ಯ. ಯಾವುದೇ ರೀತಿ ಅಂತ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಇಟ್ಟರೆ ಸಾಕು ನಿಮ್ಮ ಒಂದು ಮನೆಯೇ ಚೇಂಜ್ ಆಗಿಬಿಡುತ್ತೆ, ನಿಮ್ಮ ಒಂದು ಸ್ಟಾರೇ ಚೇಂಜ್ ಆಗಿಬಿಡುತ್ತೆ. ಅದ್ಭುತವಾದಂಥ ಒಂದು ಯಂತ್ರ ಗೊತ್ತಲ್ಲ. ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಜೊತೆ ನಿಮ್ಗೆ ಯಾರು ತುಂಬ ಬೇಕನ್ನೋ ಅವ್ರನ್ನ ಕಳಿಸಿದ್ರೆ ನಾನು ಅವ್ರ ಕೈಲೇ ಕೊಟ್ಟು ಕಳಿಸ್ತೆ, ಅವ್ರು ನಿಮಗೆ ತಲುಪಿಸ್ತಾರೆ. ಕೊರಿಯಲ್ಲಿ ಕಳಿಸಿದ್ರೆ ಅವ್ರಿಗೆ ಮುಟ್ಟು ಅದು ಇದಾಗಿಬಿಡುತ್ತೆ, ಅದು ಎನರ್ಜಿ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಅವ್ರಿಗೆ ದೇವ್ರ ಮೇಲೆ ಆಗಲಿ ಇದ್ರ ಮೇಲೆ ಏನು ಭಯ ಭಕ್ತಿ ಏನು ಅಂಥವ್ರನ್ನ ಕಳಿಸ್ಬಿಡಿ. ಏನೋ ಹೋಗ್ತಾಯಿದ್ರೆ ತೊಗೊಬಂದು ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಯಾಕಂದರೆ ಅವರು ಒಳ್ಳೆ ಮನಸ್ಸಿನಿಂದ ತೊಗೊಂಡು ಬಂದು ನಿಮ್ಗೆ ಕೊಡ್ತಾರೆ ಅಂತ ನೀವೇ ಬನ್ನಿ, ಅದು ನಿಮ್ಗೆ ಒಳ್ಳೇದಾಗುತ್ತೆ. ಅದನ್ನು ಬಿಟ್ಬಿಟ್ಟು ಯಾರ್ಯಾರೋ ಬೆಂಗ್ಳೂರಿಗೆ ಹೋಗ್ತಾರೆ, ಭಾಳಷ್ಟು ಜನ ಹೇಳ್ತೀವಿ ಬೆಂಗ್ಳೂರಿಗೆ ಹೋಗಿ ತಗೊಬಂದ್ಬಿಡು ಅಂತಂತಾರೆ. ಅವರು ಇಲ್ಲಿ ಬಂದು ಏನೋ ಅದೇನೋ ಅಂತರ ಕೊಡ್ರಿ ಅಂತ ಏನೋ ಬೇಕಾಗ್ಬಿಟ್ಟು ಕೇಳಂಗೆ ಎಷ್ಟು ಭಕ್ತಿಯಿಂದ ಕಣ್ಣು ಗೊತ್ಕೊಂಡು ತೊಗೊಂಡು ಹೋಗ್ತಾರೆ. ಫಾರಿನಿಂದ ಎಲ್ಲ ಬಂದು ತೊಗೊಂಡು ಹೋಗಿದ್ದಾರೆ. ಸೌದಿಯರು ನಮ್ಮ ಮಂಗಳೂರಲ್ಲಿರೋಂಥ ಜನ ತುಂಬ ಜನ ಫಾರಿನಲ್ಲಿದ್ದಾರೆ. ಅವ್ರು ಅಲ್ಲಿಗೆ ತೊಗೊಂಡು ಹೋಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ದೊಡ್ಡ ಮನೆಯಲ್ಲಿ ಅವರು ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಮದುವೆಗಳು ಮಾಡಿದ್ದಾರೆ ಈ ಒಂದು ಯಂತ್ರದಿಂದ. ಹಾಗಾಗಿ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ನಿಮ್ಮೆಲ್ಲ ರೀತಿಯಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಮತ್ತು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ಅದರ ಒಂದು ಮಹತ್ವನೇ ಮಹತ್ವ. ಅದ್ರಲ್ಲಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆ ಮಾಯ ಆಗಿಬಿಡುತ್ತೆ ಅಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ನಾವು
ಮರೆಯದೆ ನಿಮ್ಮಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ. ನಿಮ್ಮ ಸಮಸ್ಯೆಗಳನ್ನ, ಹಣಕಾಸಿನ ಸಮಸ್ಯೆನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇರಬೇಕು. ಅದು ನಮ್ಮ ಸ್ಟೂಡೆಂಟ್ಸ್ಗಳು ಬಂದು ಬೇರೆಯವ್ರು ಬಿಟ್ಬಿಡಿ. ಹಾಗಾಗಿ ಇದು ಇಟ್ಕೊಳ್ಳಿ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಬೇರೆ ಬಗ್ಗೆ ಯೋಚನೆ ಮಾಡಿ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನೋಡಿ, ಯಾವುದೇ ಕೆಲಸ ಸಿಗಬೇಕು ಅಂತಂದರೂ ಕೂಡ, ಅಥವಾ ಯಾವುದೇ ಒಂದು ಮದುವೆ ಆಗಬೇಕು ಅಂತಂದರೂ ಕೂಡ, ಅಥವಾ ಏನೇ ಒಂದು ಆಸೆಗಳು ಈಡೇರಬೇಕು ಅಂತಂದರೂ ಕೂಡ ನಿಮಗೆ ಮನಸ್ಸಿನಲ್ಲಿ ಆಸೆ ಉಂಟಾಗಬೇಕು, ಮನಸ್ಸಿನಲ್ಲಿ ಒಂದು ಶಕ್ತಿ ಬರಬೇಕು. ಅದು ಆತ್ಮಶಕ್ತಿ ಅಂತ ಹೇಳಿದರೆ, ಮನಸ್ಸಿದ್ದರೆ ಮಾರ್ಗ ಗೊತ್ತಲ್ಲ, ಬರಬೇಕು. ಹೇಗೆ ಬರಬೇಕು, ಯಾವ ವಿಚಾರ, ಹೆಂಗೆ ಆತ್ಮಶಕ್ತಿನ ಹೆಚ್ಚಿಸ್ಕೊಂಡ್ರೆ ಏನನ್ನು ಬೇಕಾದ್ರೂ ಸಾಧ್ಯ, ಎಂಥ ಕಠಿಣವಾದಂಥ ಒಂದು ಕೆಲಸವನ್ನು ಸುಲಭವಾಗಿ ಮಾಡಿಬಿಡಬಹುದು ಗೊತ್ತಲ್ಲ. ಅಂದರೆ ನೋಡಿ, ಹೇಗೆ ಆ ಒಂದು ವಿಚಾರವನ್ನು ನಾವು ತಿಳ್ಕೊಬೇಕು ಅಂದರೆ, ಆತ್ಮಶಕ್ತಿ ವಿಚಾರ ಬಗ್ಗೆ ಅಂತಂದರೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಕೇಳಿ. 4 ಜನ ಮಿಲ್ಟ್ರಿ ಆಫೀಸರ್ಗಳು ಹೋಗ್ತಾ ಇರ್ತಾರೆ ಕತ್ಲಲ್ಲಿ, ಆ ಕಡೆ ಈ ಕಡೆ ಫುಲ್ ಕತ್ಲೆ, ಏನೂ ಇಲ್ಲ, ಹೋಗ್ತಾ ಇರ್ತಾರೆ ಕತ್ಲಲ್ಲಿ. ಅಲ್ಲಿ ನೋಡಿದ್ರೆ ಪಾಕಿಸ್ತಾನ ಬಾರ್ಡರ್ಗೆ ದಾಟಿಬಿಡ್ತಾರೆ. ಇನ್ನಿಂದ ಆ ಕಡೆ ಮದ್ದು ಗುಂಡು ಸೌಂಡ್ ಬರ್ತಾಯಿದೆ, ಗಾಬರಿ ಆಗುತ್ತೆ. ನೋಡುತ್ತೆ ಪಾಕಿಸ್ತಾನ ಬಾರ್ಡ್ರಿಗಿಂತ ಒಂಚೂರು ಮುಂದೆ ಬಂದುಬಿಟ್ಟಿದ್ದಾರೆ. ಅಯ್ಯೋ ವಾಪಸ್ ಹೋಗ್ಬಿಡೋಣ, ದಾರಿ ತಪ್ಪು ಬಂದುಬಿಟ್ಟಿರ್ತಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆ ಕಡೆ ಮದ್ದು ಗುಂಡು ಸೌಂಡ್ ಎಲ್ಲ ಬರ್ತಾಯಿದೆ. ಸ್ವಲ್ಪ ದಿನ ಸ್ವಲ್ಪ ಹೊತ್ತಾದರೆ ಆ ಕಡೆ ಸೈನಿಕರು ಬಂದು ಅಟ್ಯಾಕ್ ಮಾಡಿ ಬಾಂಬ್ ಏನು ಬೇಕಾದ್ರೂ ಆಡ್ಬೋದು. ಮಿಲ್ಟ್ರಿ ಜೀಪಲ್ಲಿ ಬಂದಿದ್ದರು. ಮಿಲ್ಟ್ರಿ ಜೀಪಲ್ಲಿ ತುಂಬ ತೂಕವಾಗಿರುತ್ತೆ ಗೊತ್ತಲ್ಲ, ಯಾಕಂದರೆ ಮದ್ದು ಗುಂಡು ಎಲ್ಲವನ್ನು ಸಪ್ಲೈ ಮಾಡೋಷ್ಟು ಕೆಪಾಸಿಟಿ ಇರಬೇಕಂದು ಬಂದು 4 ಜನ ಮಿಲ್ಟ್ರಿ ಆಫೀಸರ್. ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗೋಣ ಅಂದರೆ ಆ ಕಡೆ ನೋಡಲಾದೆ, ಈ ಕಡೆ ನೋಡಲಾದೆ, ಮಧ್ಯೆ ಮಾತ್ರ ರೋಡ್ ಇದೆ. ಟರ್ನ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಲಾಂಗ್ ಸ್ಪೇಸ್ ಬೇಕು ಗೊತ್ತಲ್ಲ. ಚಿಕ್ಕ ರೋಡು, ಹಿಂಗೆ ಹೋಗ್ಬೋದು ಅಷ್ಟೇ, ಹಿಂಗೆ ಬರೋಕ್ಕಾಗಲ್ಲ. ಬರಬೇಕು ಅಂತಂದರೆ ಟರ್ನ್ ಮಾಡ್ಕೋಬೇಕು ಅಂತಂದರೆ ಲಾಂಗ್ ಟರ್ನ್ ಮಾಡಿಕೊಂಡು ಸ್ವಲ್ಪ ಜಾಗ ಇರಬೇಕು, ಅದು ಆಗಲ್ಲ. ಏನು ಮಾಡೋದಪ್ಪ, ಬರೀ ಒಂದು ಜೀಪು, ಆ ಕಡೆ ಒಂದು ಇಬ್ಬರು ಓಡಾಡ್ಬೋದು, ಈ ಕಡೆ ಇಬ್ಬರು ಓಡಾಡ್ಬೋದು. ಟರ್ನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಟರ್ನ್ ಮಾಡ್ಕೊಳಕ್ಕೆ ಕ್ರಾಸ್ ಮಾಡ್ತು ಅಂತಂದರೆ ಹಳ್ಳಕ್ಕೆ ಬಿದ್ದೋಗ್ಬಿಡ್ತು, ಈ ಕಡೆ ಕಳ್ಳು ಮಾಡೋದು ಇದಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋದು. ಒಂದು ಕೆಲಸ ಮಾಡೋಣ, ಹೆಂಗಿದ್ರು ಅಟ್ಯಾಕ್ ಮಾಡಿ ನಮ್ಮ ಇದು ಮಾಡಿಬಿಡ್ತಾರೆ, ಓಡೋಕ್ಕೆ ಗೊತ್ತಾಗಲ್ಲ, ಜೀಪ್ ಬೇಕೇ ಬೇಕು. ನೀವು ಆ ಕಡೆ ಈ ಕಡೆ 4 ಜನ ಇಟ್ಕೊಂಡು ಜೀಪ್ನ ಎತ್ತಿ ಉಲ್ಟಾ ಹಿಂಗೆ ತಿರುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ. ಆಯಿತು, ಹಂಗೆ ಅಂದ್ಬಿಟ್ಟು ಒಬ್ಬ ಜೈ ಬಜರಂಗ್ ಬಲಿ ಅಂತ, ಜೈ ಗುರುದೇವ್ ಅಂದ, ಜೈ ಭಗವಾನ್ ಅಂದ. ಈತನ ಘೋಷಣೆ ಮಾಡಿಕೊಂಡು ಎತ್ತಿ 4 ಜನ ಎತ್ತಿ ಹಿಂಗೆ ತಿರುಗಿಸಿ ಇಟ್ಟರು. ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ರು. ಮಿಲ್ಟ್ರಿ ಕ್ಯಾಂಪ್ಗೆ ಬೆಳಗ್ಗೆ ರೀಚ್ ಆಗ್ತಾರೆ. ಸ್ನೇಹಿತರು ಮತ್ತು ಆಫೀಸರ್ಗಳೆಲ್ಲ ಇರ್ತಾರೆ. ಅಯ್ಯೋ ಅವ್ರು ಹೇಳ್ಕೊತಾರೆ, ಈ ಥರ ಮಿಲ್ಟ್ರಿ ಹೋಗ್ತಾ ಪಾಕಿಸ್ತಾನ ಬಾರ್ಡ್ರ್ ಕೊಟ್ಟೋಗ್ಬಿಟ್ಟಿದ್ವಿ, ತುಂಬ ಸಮಸ್ಯೆ ಆಗ್ಬಿಟ್ಟಿತ್ತು. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಜೀಪನ್ನು ತಿರುಗಿಸ್ಕೊಂಡು ಬಂದ್ಬಿಟ್ಟೆ. ಹೌದು, ಅಷ್ಟು ದೊಡ್ಡ ಜೀಪನ್ನು 4 ಜನನ ಎತ್ತರ? ಹೌದು 4 ಜನ ಎತ್ವಿ. ಆಗಕ್ಕೆ ಇಲ್ಲ, ನಾವು ಎತ್ತಿದ್ವಿ ಅಂತ. ಮಾರನೇ ದಿನ 4 ಅಲ್ಲ 8 ಜನ ತಿರುಗಿಸಿದ್ರು ಜೀಪ್ನ. 8 ಜನ ಅಲ್ಲ, 12 ಜನ ಎತ್ತಿದ್ರು, ಆಗಲೇ ಇಲ್ಲ. ಬಟ್ ಆ ರಾತ್ರಿನಲ್ಲಿ ಅವ್ರು 4 ಜನ ಹೆಂಗೆ ಎತ್ತಿದ್ರು, ಅದೇ ಆತ್ಮಶಕ್ತಿ. ಆ ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಆತ್ಮಶಕ್ತಿನ ಹೆಚ್ಚಿಸ್ಕೊಂಡು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆ ಏನು ಮಾಡಬೇಕು ಅಂದರೆ, ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವೇನು ಮಾಡಿ ಅಂತಂದರೆ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಬೇಕು. ಈ ಭ್ರಾಮರಿ ಪ್ರಾಣಾಯಾಮವನ್ನು ನೀವು ಮಾಡ್ತು ಅಂತಂದರೆ ಪ್ರತಿದಿನ ಒಂದು 3 ಬಾರಿ ಅಥವಾ 6 ಬಾರಿ, 3 ರಿಂದ 6 ಬಾರಿ ಪ್ರಾಣಾಯಾಮವನ್ನು ಮಾಡ್ತು ಅಂತಂದರೆ ನಿಮಗೆ ಮನಸ್ಸಿನ ಒಂದು ಶಕ್ತಿ, ಆತ್ಮಶಕ್ತಿ ಜಾಗೃತಿ ಆಗುತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿ ಕಿವಿ ಒಳಗಡೆ ಬೆರಳನ್ನು ಹಾಕಿ ತುಟಿಯ ಕೆಳಗಡೆ ಇಲ್ಲಿ, ಈ ತುಟಿಯ ಮೇಲ್ಗಡೆ ಒಂದು ಬೆರಳು ಇಲ್ಲಿ, ಮತ್ತು ಕಣ್ಮೇಲೆ ಅಥವಾ ಮೇಲೆ ಇನ್ನು ಸ್ವಲ್ಪ ಮೇಲ್ಗಡೆ, ಇದು ಹಣೆಯ ಭಾಗ ಕಣ್ಣಿನ ಮೇಲೆ, ಮೂಗಿನ ಕೆಳಗಡೆ ಮತ್ತು ಇಲ್ಲಿ ಹಿಂಗೆ ಇಟ್ಕೊಂಡು ದುಂಬಿ ಥರ ಉಸಿರು ತಗೋಬೇಕು. ಉಸಿರು ಬಿಡ್ತಾ ದುಂಬಿ ಥರ
ಸೌಂಡ್ ಮಾಡಬೇಕು ನೋಡಿ. ಮನಸ್ಸಿಗೆ ಹಂಗೆ ಇಂಥದ್ದು ಒಳ್ಳೇದಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಥರ ಭ್ರಾಮರಿ ಪ್ರಾಣಾಯಾಮನ 3 ಬಾರಿ ಮಾಡ್ತು ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತು ಅಂತಂದರೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗೇ ಆಗುತ್ತೆ. ಆತ್ಮಶಕ್ತಿ ಜಾಸ್ತಿ ಇದೆ. ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿ ಬೇಕಾದದನ್ನು ಪಡಿಬಹುದು. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ. ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಡಿ. ಜೀವನದ ಸಮಸ್ಯೆಗೆ ನಾನು ಮಾಡುವಂಥ ಶಿಬಿರವನ್ನು ಅಟೆಂಡ್ ಮಾಡಿದ್ರೆ ಸಾಕು. ಈ ಸರಿ ಕುಂಡಲಿನಿ ತಂತ್ರ ಮತ್ತು ಈ ಕುಂಡಲಿನಿ ತಂತ್ರ ಹೇಳ್ಕೊಡ್ತೀನಿ, ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ, ಜೊತೆಗೆ ಯಂತ್ರ ಮಂತ್ರ ತಂತ್ರದ ಕ್ಲಾಸಸ್ಸನ್ನು ಕೂಡ ಹೇಳ್ಕೊಡ್ತೀನಿ. ಭಾಳಷ್ಟು ಜನ ಒತ್ತಾಯದ ಮೇರೆಗೆ ಇಲ್ಲ ಗುರುಗಳೇ ಮತ್ತೆ ಮಾಡಿ ನೀವು ಕುಂಡಲಿನಿ ಅಂತ ಹೇಳಿದ್ರು, ಅದನ್ನು ಕೂಡ ಹೇಳ್ಕೊಡ್ತೀನಿ, ಗೊತ್ತಲ್ಲ. ಜೊತೆಗೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಜೀವನವೇ ಬದಲಾಗ್ಬಿಡ್ತಾ ಹೋಗುತ್ತೆ, ಗೊತ್ತಲ್ಲ. ಯಾವ ಒಂದು ಸಮಸ್ಯೆನ, ನಿಮ್ಮ ದೈಹಿಕವಂಥ ಸಮಸ್ಯೆನ, ಮಾನಸಿಕವಂಥ ಸಮಸ್ಯೆನ ನೀವೇ ನಿಮ್ಮ ಕೈಯಾರೆ ಗುಣ ಮಾಡಿಕೊಡ್ಬೋದು, ಗೊತ್ತಲ್ಲ. ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ಹೆಂಡ್ತಿನ ಗಂಡ ಚೇಂಜ್ ಮಾಡ್ಬೋದು, ಗಂಡನ್ನು ಹೆಂಡ್ತಿ ಚೇಂಜ್ ಮಾಡ್ಬೋದು. ನಿಮ್ಮ ಈ ಒಂದು ಶಕ್ತಿಯನ್ನು ನಾನು ಏನು ಹೇಳ್ಕೊಡು, ವಿಶೇಷವಾದಂಥ ಶಕ್ತಿ ಏನಂತಂದರೆ ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಆ ಮಂತ್ರವನ್ನು ಹೇಳ್ಕೊಂಡು ಕೆಲವೊಂದು ತಂತ್ರ ಇದೆ, ಅದನ್ನು ಆನ್ ದಿ ಸ್ಪಾಟ್ ನೀವು ಮಾಡಿ ಅದನ್ನು ಚೇಂಜ್ ಮಾಡೋದು. ಬೇರೆಯವರ ಮನಸ್ಸನ್ನು ನೀವು ಚೇಂಜ್ ಮಾಡ್ಬೋದು. ನಿಮ್ಮ ತಂಗಿನೋ ಅಕ್ಕ ನಿಮ್ಮ ಬೈಕೋತಾ ಇರ್ತಾರೆ, ಅವರ ಮನಸ್ಸನ್ನು ಮೆಸ್ಮರೈಸ್ ಅಂತ ಹೇಳ್ತಾರೆ. ಅಂತಂದರೆ ನಿಮ್ಮ ಒಂದು ಶಕ್ತಿಯನ್ನು ಜಾಗೃತಿಗೊಳಿಸಿ ಅವ್ರನ್ನ ಕೋಪ ಮಾಡ್ಕೋದು ಹಂಗೆ ಕೂಲ್ ಮಾಡ್ಬೋದು. ನಿಮ್ಮ ಮನೆಯವರು ನಿಮ್ಮ ಗಂಡನ ಅಥವಾ ಹೆಂಡ್ತಿನ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ಅಂತಂದರೆ, ಕುಡಿತಾ ಇತ್ತು ಅಂತಂದರೆ, ಅಥವಾ ನಿಮ್ಮ ಕೇರ್ಲೆಸ್ ಮಾಡ್ತಾಯಿತ್ತು ಅಂತಂದರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಮತ್ತು ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಏನು ಹೇಳಿ ಶಿಬಿರವನ್ನು ಅವ್ರನ್ನ ವಶೀಕರಣ ಮಾಡಿಕೊಂಡು ನೀವು ಹೇಳ್ದಂಗೆ ಕೇಳ್ಬೋದು, ಕೇಳಂಗೆ ಆಗ್ಬಿಡುತ್ತೆ. ಜನವಶೀಕರಣ, ಧನವಶೀಕರಣ, ಇದನ್ನು ಮುಂಚಿತವಾಗಿ ನಾನು ತಿಂಗಳ ಕೊನೆ ಶನಿವಾರ ಮಾಡ್ತಾಯಿದ್ದಾರೆ. ಆದರೆ ಮುಂಚಿತವಾಗಿ ಯಾರು ಈ ಶಿಬಿರವನ್ನು ಅಟೆಂಡ್ ಮಾಡ್ತಾರೋ ಅಂಥವ್ರಿಗೆ ವಿಶೇಷವಾಗಿ ಹೇಳ್ಕೊಟ್ರು. ನಮಗೇನು 100 ಜನ, ಒಂದು 10-15 ಜನ ಬಂದರೆ ಸಾಕು, ಬೇಕಾದಷ್ಟೇ. 1000 ಜನ, 100 ಜನ ಹೇಳ್ಕೊಟ್ಟ ಆ 100 ಜನ 1000 ಜನಕ್ಕೆ ಹೇಳ್ಕೊಡ್ತಾರೆ, ಸಾಕು ನನಗೆ ಅಷ್ಟೇ. ಹಾಗಾಗಿ ಆ ಶಿಬಿರವನ್ನು ಅಟೆಂಡ್ ಮಾಡಿ, ಮಿಸ್ ಮಾಡಬೇಡಿ. ಮತ್ತು ಜೊತೆಗೆ ಇನ್ನೊಂದು ಅಂತಂದರೆ, ನಿಮ್ಮ ಒಂದು ಸಮಸ್ಯೆ ನೀವೇ ಗುಣ ಮಾಡ್ಕೋಬೋದು. ನಿಮ್ಮ ದೈಹಿಕವಾಗಿ ಪೇನ್ ಕಿಲ್ಲರ್ ತೊಗೊಳಂಗೇ ಇಲ್ಲ. ಇವಾಗ ಒಂದು ಇಂಜೆಕ್ಷನ್ ಕೊಡ್ತು ಅಂತಂದರೆ, ತಲೆನೋವು ಅಥವಾ ಹೊಟ್ಟೆ ನೋವು ಬಂತು ಅಂತಂದರೆ, ಕಡಿಮೆ ಅಂತಂದರೆ ಅರ್ಧ ಗಂಟೆ ಬೇಕು, ಮಿನಿಮಮ್ 20 ನಿಮಿಷನಾದ್ರು ಬೇಕು. ಇನ್ನೂ ಬೇಗ ಅಂತಂದು 15 ನಿಮಿಷ. ಆದರೆ 30ರಿಂದ 60 ಸೆಕೆಂಡ್, 1 ನಿಮಿಷದ ಒಳಗಡೆ ನಾನು ಹೇಳ್ಕೊಡೋಂಥ ತಂತ್ರವನ್ನು ನೀವು ಆನ್ ದಿ ಸ್ಪಾಟ್ ನೀವು ಮಾಡ್ತು ಅಂತಂದರೆ ಕಡಿಮೆ ಆಗ್ಬಿಡುತ್ತೆ. ತಲೆನೋವಿದೆ ಆನ್ ದಿ ಸ್ಪಾಟ್ ನಾನು ಕಡಿಮೆ ಮಾಡ್ತೀನಿ. ನಾನಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ. ಬೇರೆಯವ್ರಿಗಾರ ಮಂಡಿ ನೋಯ್ತು, ತಲೆನೋಯ್ತು ಅಂತ ಆನ್ ದಿ ಸ್ಪಾಟ್ ಹೋಗುತ್ತೆ. ಅದು ಆ ಒಂದು ಕಲೆಯನ್ನು ಹೇಳ್ಕೊಡ್ತೀನಿ. ಇದೆಲ್ಲ ಸೈನ್ಸ್, ವಿಜ್ಞಾನ. ಇದು ಏನೋ ಬೇರೆ ಇನ್ನೇನೂ ಅಲ್ಲ, ದೈವಶಕ್ತಿ ಇರುವಂಥದ್ದು. ಅದು ಹೇಗೆ ವರ್ಕ್ ಆಗುತ್ತೆ, ಹೇಗಿದೆ, ಯಾವ ರೀತಿ ಬೇರೆಯವ್ರಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ನೀವು ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಹೊಟ್ಟೆ ನೋಯ್ತಾ ಇರ್ತ ಅಂತ ಆ ಮಂತ್ರ ಹೇಳ್ಕೊಂಡು ನಾನು ಹೇಳುವಂಥ ಒಂದೇ ಒಂದು ಪ್ರಾಸೆಸ್ ಮಾಡಿ. ಇದು ರೇಖಿ ಪ್ರಾಣಿಕ್ಕಿಲ್ಲ, ವಿತಿನ್ 30 ಸೆಕೆಂಡ್ಸು, 1 ನಿಮಿಷದ ಒಳಗಡೆ ನೋವು ಕಡಿಮೆ ಆಗುತ್ತೆ. ಅದನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ಕಲ್ತ್ಕೊಳ್ಳಿ ಅಲ್ಲ. ಅಂತ ಒಂದು ಅದ್ಭುತ ಇದನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮ್ಮ ಕಾಯಿಲೆಗಳನ್ನು ವಿತೌಟ್ ಮೆಡಿಸಿನ್ಸ್ ನೀವೇ ಗುಣ ಮಾಡ್ಕೋದು, ಬೇರೆಯವ್ರ ಕಾಯಿಲೆಗಳನ್ನ ಗುಣ ಮಾಡ್ಕೋಬೋದು, ಬೇರೆಯವ್ರನ್ನ ಧನವಶೀಕರಣ ಮಾಡ್ಕೋಬೋದು. ಜೊತೆಗೆ ನಿಮಗೆ ವಯಸ್ಸಾಗಲ್ಲ, ಸುಸ್ತಾಗಲ್ಲ. ನೀವು ಹೆಂಗೆ 40 ವರ್ಷ ಇರುತ್ತೆ ಅಂತ ನೀವು 80 ವರ್ಷ ಆದರೂ ನೀವು ಹಂಗೇ ಇರ್ತೀರ ಗೊತ್ತಲ್ಲ. ಮತ್ತು ಬೆವರಾಗಲ್ಲ, ಮತ್ತು ನಿಮಗೆ ಬೇಡದೆಲ್ಲ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಿಬಿಡ್ತೀರ. ಈ ಥರ ಅದ್ಭುತವಾದಂಥ ಒಂದು ವಿಚಾರ. ನಿಮ್ಮ 2 ಹೆಬ್ಬೆರಳಿನ 2 ಹುಬ್ಬಿನ ಮಧ್ಯೆ ನಾನು ಹೆಬ್ಬರಳಿಟ್ಟು ಇನಿಷಿಯೇಷನ್ ಅಂದೆ ದೀಕ್ಷೆಯನ್ನು ಕೊಡ್ತು ಅಂತಂದರೆ, ದೀಕ್ಷೆ ಅಂದರೆ ಸನ್ಯಾಸ ದೀಕ್ಷೆ ಅಲ್ಲ, ಮಂತ್ರ ದೀಕ್ಷೆ. ಏನೋ ಒಂದು ನಿಮ್ಮ ಸಾಫ್ಟ್ವೇರ್ನ ಚೇಂಜ್ ಮಾಡ್ಬೋದು, ನಿಮ್ಮ ಸ್ವಭಾವವನ್ನು ಚೇಂಜ್ ಮಾಡ್ಬೋದು, ನಿಮ್ಮ ಒಳ್ಳೆ ಸೂಪರ್ ಹ್ಯೂಮನ್ ಆಗಿ ಮಾಡ್ಬೋದು.
ಆಕರ್ಷಕ ವ್ಯಕ್ತಿಯಾಗಿ ಮಾಡ್ಬೋದು. ನೀವು ಏನು ಬೇಕು ನೀವು ಇಷ್ಟಾರ್ಥಗಳನ್ನು ನೀವು ಅಲ್ಲಿ ಬಂದು ಹೇಳ್ತು ಅಂದರೆ ಅದೇ ಥರ ನಾನು ಹೆಬ್ಬೆರಳನ್ನು ಇಟ್ಟು ನಿಮ್ಮ ಒಂದು ಸಾಫ್ಟ್ ಮೈಂಡಲ್ಲಿರೋಂಥ ಸಾಫ್ಟ್ನ ಚೇಂಜ್ ಮಾಡ್ತೀನಿ. ಪಿಟ್ಯೂಟರಿ ನೀವು ಪೀನಲ್ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಅದನ್ನು ನೀವು ಆಗ ಖುದ್ದಾಗಿ ನೀವೇ ಅದನ್ನು ಅನುಭವಿಸ್ಬೋದು. ನಿಮ್ಮ ಸಾಫ್ಟ್ವೇರ್ ನನ್ನ ಸಾಫ್ಟ್ವೇರ್ ನಿಮ್ಮ ಹಣೆ ಬರಹ ಚೇಂಜ್ ಮಾಡ್ಬೋದು. ಹಣೆ ಬರಹ ಚೇಂಜ್ ಮಾಡೋಕ್ಕೆ ನಾನೇನು ಬ್ರಹ್ಮ ಅಲ್ಲ, ಬಟ್ ನಿಮ್ಮ ಹಣೆ ಬರಹ ನೀವೇ ಚೇಂಜ್ ಮಾಡ್ಕೋದು. ನೀವು ಮನಸ್ಸು ಮಾಡಿದ್ದೆ ಆಯಿತು ಅಂತಂದರೆ ಇನಿಷಿಯೇಷನ್ನ ಕೊಡ್ತೀನಿ, ಗೊತ್ತಲ್ಲ. ಅಂದರೆ ನಿಮ್ಮ ಸ್ವಭಾವ, ನೀವು ಸಿಗರೇಟ್ ಸೇರ್ತಾ ಇರ್ತೀರ, ಸಿಗರೇಟ್ ಬಿಡಿ ಅಂತ ನಾನು ದೀಕ್ಷೆ ಸಿಗರೇಟ್ ಬಿಟ್ಬಿಡ್ತೀರ ನೀವು. ಇದು ಅಂದರೆ ಹಣೆ ಬರ ಚೇಂಜ್ ಆದಂಗೆ ತಾನೆ. ನಿಮ್ಮ ಸ್ವಭಾವ ಚೇಂಜ್ ಆದರೆ ಹಣೆ ಬರ ಅಂದರೆ ಬೇರೆ ಇನ್ನೇನೂ ಅಲ್ಲ. ನಿಮ್ಮ ಸ್ವಭಾವ ಚೇಂಜ್ ಆಯಿತು, ನಿಮ್ಮ ಹಣೆ ಬರ ಚೇಂಜ್ ಆಯಿತು. ಸೋಮಾರಿ ಕಷ್ಟಪಟ್ಟು ದುಡಿತೀನಿ ಅಂತಂದರೆ ಅವನು ಒಳ್ಳೆ ಶ್ರೀಮಂತ ಆಗ್ತಾನೆ. ಇದು ಹಣೆ ಬರ ಚೇಂಜ್ ಆಗ್ತಾನೆ. ಇಷ್ಟೇ, ನಿಮ್ಮ ಗುಣ ಚೇಂಜ್ ಮಾಡಿಕೊಂಡೆ ನೀವು ಹಣೆ ಬರ ಚೇಂಜ್ ಮಾಡ್ಕೊಂಡಂಗೆ ಲೆಕ್ಕ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಶಿಬಿರನ ಅಟೆಂಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಅದಲ್ಲ ಇದು ವಿಶೇಷವಂತ ಒಂದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ